ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ದ್ರೋಹ ಅನುಭವಿಸಲು ಕಾರಣವಾಗಿರುವಂಥ ನೀವು ದ್ರೋಹಕ್ಕೆ ಒಳಗಾಗಲು, ದ್ರೋಹ ಅನುಭವಿಸಲು ಅಥವಾ ಮೋಸಕ್ಕೆ ಒಳಗಾಗಲು ಕಾರಣವಾಗುವಂಥ ಒಂದು ದುರ್ಬಲ ಚಂದ್ರ, ಜಾತಕದಲ್ಲಿ ವೀಕ್ ಇರುವಂಥ ವೀಕ್ ಮೂನ್, ವೀಕ್ ಇರುವಂಥ ಚಂದ್ರ, ಇದು ಯಾವ ಥರ ಇರುತ್ತೆ ಕಾಂಬಿನೇಷನ್ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಥರ ದುರ್ಬಲ ಚಂದ್ರ ಇದ್ದರೆ ನೀವು ಮೋಸಕ್ಕೆ ಒಳಗಾಗ್ತೀರ ಅಥವಾ ದ್ರೋಹಕ್ಕೆ ತುಂಬ ಈಸಿಯಾಗಿ ಒಳಗಾಗ್ತೀರಿ. ಯಾಕಂದರೆ ಚಂದ್ರ ಎನ್ನುವುದು ಮನಸ್ಸಿಗೆ ಕಾರಕ ಆದಂಥ ಒಂದು ಗ್ರಹ, ಮನಸ್ಸಿಗೆ ಕಾರಕ ಆಗಿರುವಂಥ ಒಂದು ಗ್ರಹ ಅಂತ ಹೇಳಿರೋದು ಚಂದ್ರ. ಈ ಥರ ಚಂದ್ರ ವೀಕಿದಾಗ ನೀವು ದ್ರೋಹ ಅನುಭವಿಸಲು ಸಾಧ್ಯತೆ ಇರ್ತದೆ. ಅದು ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ದ್ರೋಹ ಅನುಭವಿಸಲು ದುರ್ಬಲ ಚಂದ್ರ ಕಾರಣ ಆಗುತ್ತೆ. ಅಂದರೆ ದುರ್ಬಲ ಚಂದ್ರ ಅಂತ ಹೇಳಿದ್ರೆ, ಉದಾಹರಣೆಗೆ ಇಲ್ಲಿ ಏನಾದರೂ ಚಂದ್ರ ಇದ್ದರೆ ವೃಶ್ಚಿಕದಲ್ಲಿ, ಇಲ್ಲಿ ಚಂದ್ರ ಇದ್ದರೆ ಅದು ನೀಚ ಆಗುತ್ತೆ ಚಂದ್ರ. ಮತ್ತು ಚಂದ್ರ ಡಿಗ್ರಿ ಕಮ್ಮಿ ಇದ್ದರೆ, ಬಾಲಾವಸ್ಥೆ ಅಥವಾ ವೃದ್ಧಾವಸ್ಥೆಯಲ್ಲಿದ್ದರೆ, ಅಂದರೆ 0 ಡಿಗ್ರಿ ಟು 6 ಡಿಗ್ರಿ ಒಳಗೆ ಅಥವಾ 24 ಡಿಗ್ರಿಯಿಂದ 30 ಡಿಗ್ರಿ ಒಳಗೆ ಇದ್ದರೆ ಚಂದ್ರ ಇದ್ದರೆ ವೀಕ್ ಆಗುತ್ತೆ. ಇದು ಕೂಡ ವೀಕ್ ಆಗ್ತದೆ ಚಂದ್ರ. ಮತ್ತು ಚಂದ್ರನ ಜೊತೆ ಚಂದ್ರ ಶನಿ, ಚಂದ್ರ ರಾಹು, ಚಂದ್ರ ಕೇತು ಇದ್ದರೂ ಕೂಡ ಚಂದ್ರ ವೀಕ್ ಆಗುತ್ತೆ. ಮತ್ತು ಚಂದ್ರನಿಗೆ ಬುಧನ ದೃಷ್ಟಿ ಇದ್ದರೆ ಅಥವಾ ಚಂದ್ರನ ಜೊತೆ ಬುಧ ಇದ್ದರೂ ಕೂಡ ಚಂದ್ರ ವೀಕ್ ಆಗುತ್ತೆ. ಈ ಥರ ಚಂದ್ರ ತುಂಬ ವೀಕ್ ಇರಬೇಕು, ಚಂದ್ರನ ಜೊತೆ ಪಾಪಗ್ರಹಗಳಿರಬೇಕು. ಈ ಥರ ಇದ್ದರೆ ಚಂದ್ರ ತುಂಬ ವೀಕ್ ಆಗ್ತಾನೆ. ಈ ಥರ ಇದ್ದರೆ ಅದು ಯಾವ ಥರ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದ್ರೋಹ ಅನುಭವಿಸಲು ದುರ್ಬಲ ಚಂದ್ರ ಕಾರಣ ಆಗುತ್ತದೆ. ಚಂದ್ರ ಬಾಧಿತವಾಗಿದ್ದರೆ ಅವರು ಮೋಸ ಹೋಗಿರುವಂಥ ಚಾನ್ಸ್ ಜಾಸ್ತಿ. ಚಂದ್ರ ತುಂಬ ಬಾಧಿತ ಆಗಿದ್ದರೆ ಮೋಸ ಹೋಗಿರುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಉದಾಹರಣೆಗೆ ಚಂದ್ರ ವೃಶ್ಚಿಕ ಮತ್ತು ಅನುರಾಧ ನಕ್ಷತ್ರದಲ್ಲಿದ್ದರೆ, ಚಂದ್ರ ವೃಶ್ಚಿಕ ರಾಶಿಯಲ್ಲಿದ್ದರೆ ಮತ್ತು ಅನುರಾಧ ನಕ್ಷತ್ರದಲ್ಲಿದ್ದರೆ ಅವರು ಬೇಗ ಮೋಸ ಹೋಗ್ತಾರೆ. ಯಾಕಂದರೆ ಇದೆರಡು ರಾಶಿಯಲ್ಲಿ ಚಂದ್ರ ದುರ್ಬಲ ಆಗಿರ್ತಾನೆ. ಚಂದ್ರ ವೃಶ್ಚಿಕ ರಾಶಿಯಲ್ಲಿದ್ದರೆ ಮತ್ತು ಅನುರಾಧ ರಾಶಿಯಲ್ಲಿದ್ದರೆ ಅವರು ಹೆಚ್ಚು ದ್ರೋಹಕ್ಕೆ ಒಳಗಾಗ್ತಾರೆ. ಇದು ಯಾವ ಥರ ದ್ರೋಹ ಅಂತ ಹೇಳಿದ್ರೆ, ಅವರಿಗೆ ಇಮೋಷನಲ್ ಆಗಿ ಬ್ರೇಕ್ ಆಗ್ಬೋದು, ಇಮೋಷನಲ್ ಆಗಿ ಮೋಸ ಆಗ್ಬೋದು, ಮತ್ತೊಂದರ ಹೃದಯ ಘಾಸಿ ಆಗ್ಬೋದು. ಅದು ಆರ್ಥಿಕ ಸಂಬಂಧಿತ, ರಿಲೇಷನ್ ಸಂಬಂಧಿತ ಅಥವಾ ಯಾವುದೇ ಒಂದು ಸಂಬಂಧಿತ ಆಗಿರ್ಬೋದು. ಬಟ್ ಅವರು ತುಂಬ ಒಂದು ಬಾಧೆಗೆ ಒಳಗಾಗ್ತಾರೆ. ವೃಶ್ಚಿಕ ಮತ್ತು ಅನುರಾಧ ನಕ್ಷತ್ರದಲ್ಲಿ, ವೃಶ್ಚಿಕ ರಾಶಿಯಲ್ಲಿ ಮತ್ತು ಅನುರಾಧ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ. ಮತ್ತು ಚಂದ್ರ ಶುಕ್ರನ ಜೊತೆ ಏನಾದರೂ ಬಾಧೆಗೆ ಒಳಗಾದರೆ ಇವರಿಗೆ ಮೋಸ ಆಗ್ಬೋದು. ಉದಾಹರಣೆಗೆ ಚಂದ್ರ ತುಂಬ ವೀಕ್ ಇದ್ದು ಇಲ್ಲಿ ಏನಾದರೂ ಶುಕ್ರ ಇದ್ದರೆ ಇದು ಕೂಡ ಅವರಿಗೆ ಮೋಸ ಆಗ್ಬೋದು. ಈ ಶುಕ್ರ ಚಂದ್ರನಿಗೆ ಬಾಧಿತ ದೃಷ್ಟಿ ಇದ್ದರೆ, ಉದಾಹರಣೆಗೆ ಚಂದ್ರ ಶುಕ್ರ ಇಲ್ಲಿದ್ದು ಇಲ್ಲೇನಾದರೂ ಶನಿ ದೃಷ್ಟಿ ಇದ್ದರೆ 1, 2, 3, ಇದು ಕೂಡ ಅವರಿಗೆ ಬಾಧೆಗೆ ಒಳಗಾಗ್ಬೋದು, ಮೋಸ ಆಗ್ಬೋದು, ಈ ಥರ ಆಗ್ಬೋದು. ಮತ್ತು ವೃಷಭ ಮತ್ತು ತುಲಾ ರಾಶಿಯವರು ಕೂಡ ಬೇಗ ಮೋಸಕ್ಕೆ ಒಳಗಾಗ್ತಾರೆ. ವೃಷಭ ರಾಶಿ ಮತ್ತು ತುಲಾ ರಾಶಿಯವರು ಕೂಡ ಹೆಚ್ಚು ಮೋಸಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬೋದು. ಚಂದ್ರ ಏನಾದರೂ ರಾಹು ನಕ್ಷತ್ರದಲ್ಲಿದ್ದರೆ, ಚಂದ್ರ ಗ್ರಹ ಏನಾದರೂ ಶತಭಿಷ ನಕ್ಷತ್ರದಲ್ಲಿದ್ದರೆ ಮತ್ತು ರಾಹುವಿನ ನಕ್ಷತ್ರದಲ್ಲಿದ್ದರೂ ಕೂಡ ಅವರು ಬೇಗ ವಂಚನೆಗೆ ಒಳಗಾಗ್ತಾರೆ. ಮತ್ತು 6, 8ನೇ ಮನೆಯಲ್ಲಿ ಚಂದ್ರ ಇದ್ದರೂ ಕೂಡ, ಉದಾಹರಣೆಗೆ ಇದು ಲಗ್ನ ಆಗಿ 1, 2, 3, 4, 5, 6, 6ನೇ ಮನೆ ಮತ್ತು 8ನೇ ಮನೆಯಲ್ಲಿ ಚಂದ್ರ ಇದ್ದರೂ ಕೂಡ ಅವರು ಬೇಗ ಮೋಸಕ್ಕೆ ಒಳಗಾಗ್ತಾರೆ. ಮತ್ತು 5ನೇ ಮನೆ ಬಾಧಿತವಾಗಿದ್ದರೆ, ಈ ಪಂಚಮ ಸ್ಥಾನ ಬಾಧಿತವಾಗಿದ್ದರೂ ಕೂಡ ಅವರು ಬೇಗ ಮೋಸಕ್ಕೆ ಒಳಗಾಗ್ತಾರೆ. ಪಂಚಮದಲ್ಲಿ ಚಂದ್ರ ಬಾಧಿತವಾಗಿದ್ದವರು ಲವ್ವಲ್ಲಿ ಮೋಸ ಅನುಭವಿಸ್ಬೋದು, ಲವ್ ಬ್ರೇಕಪ್ ಆಗ್ಬೋದು. ಮತ್ತು 7ನೇ ಮನೆಯಲ್ಲಿ ಚಂದ್ರ ಬಾಧಿತವಾಗಿದ್ದರೆ ಮೋಸಕ್ಕೆ ಮ್ಯಾರೇಜ್ ಮೂಲಕ ವೈವಾಹಿಕ ಜೀವನದಲ್ಲಿ ಮೋಸಕ್ಕೆ ಒಳಗಾಗ್ಬೋದು. ಈ ಥರ ಚಂದ್ರ ಜಾತಕದಲ್ಲಿ ವೀಕ್ ಆದಷ್ಟು ಕೂಡ ನಿಮಗೆ ಮೋಸ ಹೆಚ್ಚಾಗಿ ಆಗುತ್ತೆ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ
ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.